ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನೊಂದು ಹೊಸ ಬ್ಲಾಗ್ ಒಂದಿಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟೊಂದು ಬ್ಲಾಗ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ನಿನ್ನೆಲ್ಲ ಬೇರೆ ರೆಸಿಪೀಸನ್ನೆಲ್ಲ ತೋರಿಸಿದ್ದೆ, ಆದರೆ ಇವತ್ತು ನಾವು ಮಟನ್ ಬೋಟಿದ್ದು ಆರ್ಡರ್ ಇದ್ದು ರೆಸಿಪಿಯನ್ನು ಮಾಡ್ತಾ ಇದ್ದೀವಿ. ನಾವು ಕಂಪ್ಲೀಟಾಗಿ ಡೀಟೇಲ್ ಆಗಿರುವಂಥ ರೆಸಿಪಿಯನ್ನು ಶೇರ್ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ಇದು ಕೂಡ ನಮ್ಮದೊಂದು ಬಿಸ್ನೆಸ್ ಆಗಿರೋದ್ರಿಂದ ನಾವು ಯಾವ ರೀತಿ ಇದನ್ನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅದನ್ನೇ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡಿಕೊಳ್ಳುವಂಥದ್ದು. ಹಾಗೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ನಮ್ಮ ಪ್ರವೀಣ್ ಹೋಗಿ ಬೋಟಿಯನ್ನು ತಗೊಂಡು ಬಂದಿದ್ದಾನೆ ಮಂಗಳೂರಿಂದ. ಹಾಗೆ ಇವಾಗ ಅದನ್ನು ಕ್ಲೀನಿಂಗನ್ನು ಮಾಡ್ತಾ ಇರುವಂಥದ್ದು ಆಗ್ತಾ ಇದೆ. ಮಸಾಲ ಅಂತೂ ರೆಡಿಯಾಗಿದೆ, ಇನ್ನೇನು ಮಸಾಲವನ್ನು ಹಾಕಿ ರೆಡಿ ಮಾಡುವಂಥದ್ದು. ಆದರೆ ಅದಕ್ಕಿಂತ ಮುಂಚೆ ಮಟನ್ ಬೋಟಿ ಕ್ಲೀನಿಂಗ್ ಏನಿದೆ ನೋಡಿ. ಇವತ್ತು ನಮಗೆ ಮನೆಗೆ ನೆಲ ಬಸಳೆ ಆಯ್ತಾ, ನೆಲ ಬಸಳೆ ನಮ್ಮ ಮನೆಯ ಗಾರ್ಡನಲ್ಲೇ ಆಗಿರುವಂಥದ್ದು. ಅದು ಇವತ್ತು ನಮಗೆ ಪದಾರ್ಥ. ವ್ಲಾಗ್ ಮಾಡುದು ಜಶ್ವ, ನನ್ನ ವ್ಲಾಗಲ್ಲಿ ಸ್ವಲ್ಪ ಮಾತನಾಡು ನೀನು. ಇವತ್ತು ರಜೆಯಾ? ಮಾತನಾಡು. ಗುಡ್ ಮಾರ್ನಿಂಗ್. ಶಾಲೆ ರಜೆ ಇವತ್ತು? ರಜೆ. ನಿಮ್ಗೆ ರಜೆ ಸಿಗುವಾಗ್ಲೇ ಬಿಸಿಲು ಬರುದಾ? ಎಂತ ಮಾಡಿದಿ ಇವತ್ತು ಬೆಳಿಗ್ಗೆಂದ ಎದ್ದು? ಎಂತ ಬ್ರೇಕ್ಫಾಸ್ಟಿಗೆ ಇವತ್ತು? ಪುಂಡಿ. ಪುಂಡಿ ಪುಂಡಿ ಮತ್ತೆ ಪುಂಡಿ ಮತ್ತೆ ಚಟ್ನಿ. ಚಟ್ನಿಯಾ? ಮತ್ತೆ ಇವಾಗ ಎಂತ ಮಾಡುದು? ಇವಾಗ ನಾನು ಪುಚ್ಚೆ ನೋಡಿ ಎಲ್ಲ. ಪುಚ್ಚೆ ಬರ್ದಾಯ್ತಾ ನಿಂದು ರಿವಿಷನ್? ಇಲ್ಲಿ ನೋಡಿ ಪುಚ್ಚೆಗೆ ನನ್ನ ಅದಕ್ಕೆ ಸಹ ನೋಡಂತೆ. ನೋಡಂತೆ, ಅದಕ್ಕೆ ಸಹ ಖುಷಿ ಆಗ್ತದೆ ಆಯ್ತಾ? ನಾ ಮಾಡ್ತೇನೆ, ನೀನ್ ಕೆಳಗಿಡು. ಮಾಡಿ ಕೆಳಗಿಡು ಮಾರಯ್ಯ. ಮಾಡಿ ಓಡ್ತದೆ, ನಾನು ಬರೋಗ ಓಡ್ತದೆ. ಗುಡ್ ಮಾರ್ನಿಂಗ್ ಇಬ್ಬರಿಗೂ ಕೂಡ. ಗುಡ್ ಮಾರ್ನಿಂಗ್. ಒಂದು ಸ್ಮೈಲ್ ಬಂತು. ಬೋಟಿದ್ದು ಕ್ಲೀನಿಂಗ್ ಹೇಗೆ ಆಗ್ತಾ ಉಂಟು? ಯಾವ ರೀತಿ ಇದೆ ಎಕ್ಸ್ಪೀರಿಯನ್ಸ್? ಬೋಟಿ ಕ್ಲೀನಿಂಗ್ ಆದ ನಂತರ ನಿಮ್ಮದು ಕೆಲಸಕ್ಕೆ ಹೊರಡುದ? ಮತ್ತೆ ನಾನು ಇನ್ಚಾರ್ಜ್ ಕ್ಲೀನಿಂಗ್, ಚಾಪಿಂಗ್ ಅದು ಮತ್ತೆ ಹೋಗುದು. ಯಾವ ರೀತಿ ಬೋಟಿ ಸಿಕ್ಕಿತಾ? ಬೆಳಿಗ್ಗೆಯಿಂದ ಕಾಲ್ ಮಾಡ್ತಾ ಇದ್ರಿ, ಮೊದಲೇ ಹೇಳಿದ್ದು ಮಂಗಳೂರಲ್ಲಿ, ಆದ್ರೂ ಕೂಡ ಈ ಬೋಟಿದೊಂದು ಕತೆ ಹೇಳ್ಬೇಕಾದ್ರೆ ಇದು ನಮಗೆ ತಿನ್ಲಿಕ್ಕೆ ಭಾರಿ ಸುಲಭ, ಸೂಪರ್ ಆಗಿರುವಂತ ಟೇಸ್ಟ್. ಆದ್ರೆ ಈ ಬೋಟಿ ಸಿಗ್ಬೇಕಾದ್ರೆ ಉಂಟಲ್ಲ, ಇದರ ಹಿಂದೆ ಭಾರಿ ತುಂಬಾ ಕೆಲಸ ಉಂಟು. ನಮ್ಮ ಹಳ್ಳಿಯಲ್ಲಿ ಒಂದು ಮಟನ್ ಶಾಪ್ ಅಲ್ಲಿ ಒಂದು ಕುರಿ ಉಳಿದ್ರೆ ಒಂದು ಕುರಿಯಲ್ಲಿರುವುದು ಒಂದು ಬೋಟಿ. ಈ ಗ್ಲೆನ್ಸಿಗೆ ಆರ್ಡರ್ ಒಂದು 15 kg ಬಂದಿದಂತೆ ಈ ವಾರದ. 15 kg ಬೋಟಿ, 15 kg ಮಾಡಬೇಕಾದ್ರೆ ಒಂದು 18ರಿಂದ 20 kg ಬೋಟಿ ಬೇಕು. ಒಂದು ಬೋಟಿ ಬರೋದು 1.5 kg ಇಂದ 2 kg. ಹಾಗಾದ್ರೆ ನೀವು ಲೆಕ್ಕ ಹಾಕಿ ಎಷ್ಟು ಕುರಿಗಳು ಹೊಡಿಬೇಕು. ಹಾಗೆ ಮಂಗಳೂರಲ್ಲಿ ನಮ್ಮೊಬ್ರು ಫ್ರೆಂಡ್ ಇದ್ದಾರೆ, ಸೊ ಅವರ ಹತ್ರ ಮಾತಾಡಿ ಅವರು ಇವತ್ತು ಫ್ರೆಶ್ ಆಗಿ ಹೊಡಿತೇನೆ, ನಮ್ದು ರೆಗ್ಯುಲರ್ ಆಗಿ ಇಷ್ಟು ಹೊಡಿತಾ ಇರ್ತೇವೆ ನಾವು ಅಂತ ಹೇಳಿದಕ್ಕೋಸ್ಕರ ಅವರ ಹತ್ರ ಇವತ್ತು ವಾರಕ್ಕೆ ಒಮ್ಮೆ ಅವರ ಹತ್ರ ತರಿಸುವುದು. ಕೆಲವು ಕಡೆಯಲ್ಲೆಲ್ಲ ಫ್ರೋಸನ್ ಮಾಡಿ ಇಡ್ತಾರೆ, ಫ್ರೋಸ್ ಮಾಡಿ ನಂತರ ಅದನ್ನು ತಂದು ಕ್ಲೀನ್ ಮಾಡಿ, ಅದು ಅಷ್ಟು ಟೇಸ್ಟ್ ಕೂಡ ಬರುವುದಿಲ್ಲ ಮತ್ತು ಹೈಜಿನಿಕ್ ಕೂಡ ಅಲ್ಲ. ಮಟನ್ ಯಾರು ಶಾಪ್ಸ್ ಇರ್ತಾರೆ, ದೊಡ್ಡ ದೊಡ್ಡ ಶಾಪ್ ಕೀಪರ್ಸ್ ಇರ್ತಾರೆ, ಅವರ ಹತ್ರ ಮಾತಾಡಿ ನಾವು ಫಿಕ್ಸ್ ಮಾಡಿರ್ತೇವೆ. ಸೊ ಅದನ್ನು ತರಲಿಕ್ಕೆ ಇವತ್ತು ನಮ್ಮ ಮ್ಯಾನೇಜರ್
ನಮ್ಮ ಸ್ಟಾಫ್ ಒಂದು ಬೋಟಿ ಕ್ಲೀನ್ ಮಾಡೋದು ಕೆಲಸ ಅಲ್ಲ, ಅವನು ಖಾಲಿ ನನಗೊಂದು ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದಾನೆ ಅಷ್ಟೇ. ಬೋಟಿದು ಮ್ಯಾನೇಜರ್ ಅಲ್ಲ ಅವನು, ಎಂತ ಮಟನ್ ಬೋಟಿ ಕ್ಲೀನ್ ಮಾಡುದು ಅದರದೆಲ್ಲ ಮ್ಯಾನೇಜರ್ ಅಲ್ಲ ಅವನು. ನಂದು ಆಫೀಸ್ ಇದ್ದು ಮ್ಯಾನೇಜರ್, ಅಲ್ಲಿದ್ದು ನಂದು ಕೆಲಸ ಅಫಿಷಿಯಲ್, ನಂದು ಬೇರೆ ಬಿಸ್ನೆಸ್ ಇತ್ತು. ಆದ್ರೆ ನಮ್ಮೊಟ್ಟಿಗೆ ಇರ್ತಾನೆ, ಅದಕ್ಕೋಸ್ಕರ ಸರ್ ಬೇರೆ ಬೇರೆ ಆಪ್ ಉಂಡು ಅಂತ ಹೇಳಿ ಅವನ ಜೊತೆ ಬಂದು ನನ್ನ ಜೊತೆ ಸೇರಿದ್ದಾನೆ. ಸೊ ಸದ್ಯಕ್ಕೆ ಅವನು ಕೂಡ ಮದುವೆ ಆಗ್ಲಿಕ್ಕೆ ಹೊರಡ್ತಾ ಇದ್ದಾನೆ. ಸೊ ಗೊತ್ತಿಲ್ಲ, ನೋಡುವ. ಸೊ ಹಾಗೆ ಅವನಿಗೆ ಟ್ರೈನಿಂಗ್ ಕೊಡುದು ನೀವು? ಅವನಿಗೆ ಟ್ರೈನ್ ಮಾಡುದು ನಾನು. ಮದುವೆ ಆದ ಮೇಲೆ ನೀನು ಕೂಡ ಹೀಗೇನೆ ಮಾಡಿ ನಿನ್ನ ಹೆಂಡತಿಗೆ ಕೊಡ್ಬೇಕು. ಸೊ ಬಟ್ಟೆ ಹೋಗಿದೆಲ್ಲ ಎಲ್ಲ ಇದರಲ್ಲಿ ಎಕ್ಸರ್ಸೈಸ್ ಆಗ್ತದೆ, ಹೇಗೆ ತೊಳಿತಾನೆ ಎಷ್ಟು ಕ್ಲೀನ್ ಆಗ್ತದೆ ನೋಡಿ. ಹೀಗೆ ನಾವೆಲ್ಲರೂ ಸೇರಿ ಗ್ಲೆನ್ಸಿಗೆ ಒಂದು ಸಪೋರ್ಟ್ ಮಾಡೋದು ಮಾತ್ರ ಅಲ್ಲ, ನಿಮಗೆ ಹೈಜೀನಿಕ್ ಆಗಿ ಒಂದು ಫುಡ್ ಸಿಗ್ಬೇಕು, ಕ್ವಾಲಿಟಿ ಫುಡ್ ಸಿಗ್ಬೇಕು. ಸೊ ಫಸ್ಟ್ 3 kg ಇಂದ ಸ್ಟಾರ್ಟ್ ಮಾಡಿದ್ವಿ, ನಂತರ 10 kg ಆಯ್ತು, ಇವಾಗ 18 kg ಬೋಟಿದ್ದು ರೆಡಿ ಆಗ್ತದೆ. ಸೊ ಹೀಗೆ ಅವಳು ನಿಮ್ಮೆಲ್ಲ ವ್ಯೂವರ್ಸ್ ಇಂದ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ಅಟ್ಲೀಸ್ಟ್ ಎಲ್ಲ ರೀಆರ್ಡರ್ಸ್, ಬಹುಶಃ ಅಲ್ವಾ, ಎಲ್ಲ ರೀಆರ್ಡರ್ಸ್. ಸೊ ಉಡುಪಿ ಅಲ್ಲಿ ಇಲ್ಲಿ ಎಲ್ಲ ರೀಆರ್ಡರ್ಸ್. ಸೊ ನಿಮಗೂ ಕೂಡ ಇದೆಲ್ಲ ಒಂದು ಫ್ರೆಶ್ ಆಗಿ ಮಾಡಿಕೊಡ್ಲಿಕ್ಕೆ ಅವಳು ಮತ್ತು ನಾನು ಸೇರಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ಇವಾಗ ನಿಮಗೆ ಮಂಗಳೂರಲ್ಲಿ ಇಲ್ಲಿಂದ ಕುಕ್ ಮಾಡಿ ಅಥೆಂಟಿಕ್ ಆಗಿ ಒಲೆಯಲ್ಲಿ ಅವಳು ಕುಕ್ ಮಾಡಿ, ಅವಳದೊಂದು ಸ್ಪೆಷಲ್ ಮಸಾಲ ಎಲ್ಲ ಹಾಕಿ ಪುಲಿ ಮುಂಚಿ ನಂತರ ಗೊತ್ತಿಲ್ಲ ಬೇರೆ ಏನೆಲ್ಲ ಮಾಡ್ತಾರಂತ. ಸೊ ಅದನ್ನೆಲ್ಲ ಮಾಡಿ ನಿಮಗೆ ಮಂಗಳೂರಲ್ಲಿ ಕೊರಿಯರಲ್ಲಿ ಕಲಿಸದೆ ಫ್ರೆಶ್ ಆಗಿ ವಾರಕ್ಕೆ ಒಮ್ಮೆ ಮಂಗಳೂರಿನ ಕ್ರಾಸ್ ಕದ್ರಿ ಮಲ್ಲಿಕಟ್ಟೆ ಇಲ್ಲಿ ಸಿಗ್ತದೆ, ಆರ್ಡರ್ಸ್ ಮಾಡಿ. ಸೊ ಶುಕ್ರವಾರ ದಿವಸ ಏನೆಲ್ಲ ಬೇಕು ಅದನ್ನೆಲ್ಲ ತಂದು ಅವರು ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ. ಸೊ ಹೀಗೆ ಮಟನ್ ಇದ್ದು ಒಂದು ಬೋಟಿಯ ಕತೆ. ಏನಿದ್ರು ಕೂಡ ಆರ್ಟಿಫಿಷಿಯಲ್ ಅಲ್ಲ, ಎಲ್ಲ ರಾ ವಿಡಿಯೋಸ್ ನೋಡಿ. ಇಲ್ಲಿ ಚಕ್ಕ 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 ಅಂತ ಉಪ್ಪು ಹಾಕಿ ಸುಣ್ಣ ಹಾಕಿ ಒಂದು ಉದ್ದುದು ಒಂದು ತಿನ್ನದವರಿಗೆ ಇದು ಒಂದು ನೋಡ್ಲಿಕ್ಕೆ ಒಂದು ಸ್ವಲ್ಪ ಎಂತ ಬೇರೆನೆ ರೀತಿಯಲ್ಲಿ ಭಾವನೆ ಬರಬಹುದು. ಸಹಜ, ಪ್ರಕೃತಿಯಲ್ಲಿ ಇದೆಲ್ಲ ಸಹಜವಾಗಿರುವಂತದ್ದು. ಕೆಲವರು ಶುದ್ಧ ವೆಜಿಟೇರಿಯನ್ ಇರ್ತಾರೆ, ಕೆಲವರು ಶುದ್ಧ ನಾನ್ ವೆಜಿಟೇರಿಯನ್ ಇರ್ತಾರೆ, ನಾನ್ ವೆಜಿಟೇರಿಯನ್ ಕ್ಯಾಟಗರಿ ಇರ್ತಾರೆ, ವೆಜ್ ಅಲ್ಲಿ ಕೂಡ ಕ್ಯಾಟಗರಿ ಇರ್ತಾರೆ. ಸೊ ನಾವೆಲ್ಲ ಕ್ಯಾಟಗರಿಯಲ್ಲಿ ಅಂತ ಹೇಗೆ ಅಂತ ಹೇಳಿದ್ರೆ ನಾವೆಲ್ಲವನ್ನು ಕೂಡ ತಿಂತೇವೆ. ಸೊ ಹಾಗೆ ಯಾರಿಗೆಲ್ಲ ತಿಂತಾರೆ ಅವರಿಗಿದ್ದು ತುಂಬಾ ಲೈಕ್ ಆಗ್ತದೆ. ಸೊ ತಿನ್ನದವರಿಗೆ ಸ್ವಲ್ಪ ಬೇಸರ ಅಂತಲ್ಲ, ತಿನ್ನದವರಿಗೆ ಸ್ವಲ್ಪ ಅದು ನೋಡ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರೆ ಅವಾಯ್ಡ್ ಮಾಡಿ, ವಿಚಿತ್ರ ಅಂತ ಅನಿಸ್ಬೋದು. ಆದ್ರೂ ನಿಮ್ಮ ನಾಲೆಜ್ಗೋಸ್ಕರ ಇದನ್ನೊಮ್ಮೆ ನೋಡಿ ತಿಳ್ಕೊಳ್ಳಿ ಎಂಬುವಂಥದ್ದು ಕೂಡ ನಂದೊಂದು ರಿಕ್ವೆಸ್ಟ್. ಸೊ ಹಾಗೆ ವಿಚಿತ್ರವಾದ ಕಮೆಂಟ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ವಿಚಿತ್ರ ಕಮೆಂಟ್ಸ್ ಬರ್ತದೆ. ಕೆಲವೊಮ್ಮೆ ಎಲ್ಲರೂ ಫುಡ್ ತಿಂತಾರೆ, ಫುಡ್ ತಿನ್ನುವಾಗ ಯಾರು ತಿನ್ನುವುದಿಲ್ಲ. ತಿನ್ನುವವರಿಗೆ ನೀವು ಬೇಸರ ಮಾಡಬೇಡಿ, ಯಾಕಂತ ಹೇಳಿದ್ರೆ ಅದು ಬೇರೆ ಬೇರೆ ಪ್ರಾಣಿಗಳಿಗೆಲ್ಲ ಕಂಪೇರ್ ಮಾಡಿ ಅದರದ್ದು ಬೋಟಿ ಇದರದ್ದು ಬೋಟಿ ಯಾರೋ ಒಬ್ರು ಮನೆ ಹಾಕಿದ್ರು ಅವರಿಗೆ ಬೇಕಾದಂತ ಉತ್ತರ ವ್ಯೂವರ್ಸ್ ಗಳೇ ಕೊಟ್ಟಿದ್ದಾರೆ, ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಅಂತ ಕಮೆಂಟ್ಸ್ ಗಳನ್ನು ಹಾಕ್ಬೇಡಿ, ಯಾಕಂದ್ರೆ ನಾವು ಬೇರೆ ಏನು ಕೂಡ ಮಾಡಲ್ಲ, ಫುಡ್ ಐಟಮ್ಸ್ ಮಾತ್ರ ಮಾಡ್ತೇವೆ. ಸೊ ಇಂಥ ಒಂದು ವಿಷಯದಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಕರಾವಳಿ ಮಂಗಳೂರು ಸ್ಟೈಲ್ ಇದು ಕರಾವಳಿಯ ಭಾಗದ್ದು ಒಂದು ಅಥೆಂಟಿಕ್ ಆಗಿರುವಂತದ್ದು, ಟೇಸ್ಟಿ ಆಗಿರುವಂತದ್ದು ಫುಡ್, ಇದನ್ನು ನಾವು ನಿಮಗೆ ತೋರಿಸೋಣ. ಎಂತ ಮಾಡೋದು? ಮಮ್ಮನಿಗೆ ಹೆಲ್ಪ್ ಮಾಡೋದಾ? ಎಂತ ಹೆಲ್ಪ್? ಸ್ಟಿಕ್ಕರ್ ಹಾಕ್ಲಿಕ್ಕೆ. ಕ್ಲೀನ್ ಮಾಡಿ.
ಮಧ್ಯ ಮಧ್ಯದಲ್ಲಿ ನಾನು ತುಂಬ ಬ್ಲಾಗನ್ನು ಇಲ್ಲಿ ಮಿಸ್ ಮಾಡಿದ್ದೀನಿ ವಿಡಿಯೋ ಶೂಟ್ ಮಾಡಲಿಕ್ಕೆ. ಯಾಕಂತ ಹೇಳಿದರೆ ನಾನು ಮಿಡಲಲ್ಲಿ ನೋಡಿರ್ಬೋದು ಪಿಕ್ಕಲನ್ನು ಪ್ಯಾಕಿಂಗ್ ಮಾಡಲಿಕ್ಕಿತ್ತು, ಅದು ಮಾಡ್ತಾಯಿದ್ದೆ. ನಂತರ ನಿನ್ನೆ ಸಹ ಐಟಮ್ಸನ್ನು ನಾವು ಸಂಜೆ ರೆಡಿ ಮಾಡಿದ್ದಿತ್ತು, ಅದನ್ನು ಸಹ ಪ್ಯಾಕಿಂಗ್ ಇತ್ತು, ಅದಕ್ಕೆ ಸ್ಟಿಕ್ಕರಿಂಗ್ ಎಲ್ಲ ಹಾಕಲಿಕ್ಕಿತ್ತು. ಸೊ ಅದನ್ನೆಲ್ಲ ಮಾಡ್ತಾಯಿದ್ದೆ. ಇವಾಗ ಇಲ್ಲಿ ನಮ್ಮ ಐಟಮ್ ಏನಿದೆ, ಈ ಒಂದು ಮಟನ್ ಬೋಟಿದ್ದು ಅದು ರೆಡಿ ಆಗ್ತಾಯಿದೆ ನೋಡ್ಬೋದು. ಸೊ ತುಂಬ ಅಂತೇಳಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ. ನಮಗೆ ತುಂಬ ಡಿಮಾಂಡಲ್ಲಿ ಇರುವಂಥದ್ದು ಮಟನ್ ಪುಳಿ ಮುಂಚಿ, ಹಾಗೆಯೇ ಚನಾ ದಾಲ್ ಹಾಕಿ ನಾವು ಗ್ರೇವಿ ಮಾಡ್ತೀವಿ ನೋಡಿ, ಅದು ತುಂಬ ಡಿಮಾಂಡಲ್ಲಿದೆ. ಹಾಗೆ ಇದನ್ನು ನಾವು ತುಂಬ ಚೆನ್ನಾಗಿ ಕ್ಲೀನೆಲ್ಲ ಮಾಡೋದ್ರಿಂದ ಕಸ್ಟಮರ್ಸ್ ಕೂಡ ಇಷ್ಟಪಡ್ತಾರೆ. ಯಾಕಂತ ಹೇಳಿದರೆ ತುಂಬ ಜಾಗಗಳಲ್ಲಿ ಸಿಗ್ಬೋದಾದರೆ ಮನೆಯಲ್ಲಿ ಮಾಡಿರುವಂತಹ ಒಂದು ಅದು ಕೂಡ ಬೆಂಕಿಯ ಒಲೆಯಲ್ಲೇ ನಾವು ಮಾಡುವಂಥದ್ದು, ಅದರ ಒಂದು ಟೇಸ್ಟಿ ಬೇರೆಯೇ ಇರುತ್ತೆ. ಸೊ ಯಾರೆಲ್ಲ ಇಷ್ಟರ ತನಕ ಟ್ರೈ ಮಾಡಲಿಲ್ಲ, ಖಂಡಿತವಾಗ್ಲೂ ನೀವು ಮಾಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ವೀಕೆಂಡಿಗೆ ಕ್ರಾಸ್ ದ ಎಂಟರ್ಪ್ರೈಸಸ್ಸಲ್ಲಿ ಮಾತ್ರ ನಿಮಗೆ ಅವೈಲೇಬಲ್ ಇರುವಂಥದ್ದು. ಸೊ ಅಲ್ಲಿ ನೀವು ತೊಗೊಳ್ಬೋದು. ಹಾಗೆ ಎಲ್ಲಿಯಾದರೂ ಮಡಂತೆರ ಅಥವಾ ಬೆಳ್ತಂಗಡಿ ಆಚೆ ಸೈಡ್ ಅವರಾಗಿರ್ಬೋದು ಅಥವಾ ಬಂಟ್ವಾಳ ಸೈಡ್ ಅವರು ನಮಗೆ ಶುಕ್ರವಾರ ಅಥವಾ ಗುರುವಾರನೇ ನೀವು ನಿಮ್ಮದು ಎಗೇನ್ಸ್ಟ್ ಬುಕ್ಕಿಂಗನ್ನು ಮಾಡಿಟ್ರೆ ನಾವು ನಿಮ್ಮ ಒಂದು ಆರ್ಡರನ್ನು ರಿಸರ್ವ್ ಮಾಡಿ ಇಡ್ತೀವಿ ಕಳಿಸೋ ಮುಂಚೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂತಹ ವ್ಲಾಗ್. ಹೋಪ್ ನಿಮಗೆ ನಮ್ಮ ಒಂದು ಮಟನ್ ಬೋಟಿ ಪ್ರಿಪ್ರೇಷನ್ ಇದ್ದು ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಹೀಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನಮ್ಮ ಜೊತೆಗೆ ಸದಾ ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ಖಂಡಿತವಾಗ್ಲೂ ನಮಗೆ ಸಪೋರ್ಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನೀವೆಲ್ಲಿಂದ ನಮ್ಮ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ನೀವು ನಮ್ಮ ಈ ಒಂದು ಇನ್ಸ್ಟಾಗ್ರಾಮ್ ಆಗಿ ಫೇಸ್ಬುಕ್ಕನ್ನು ಫಾಲೋ ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂಥೇಳಿ ಒಂದು ಸಣ್ಣ ಜೆಸ್ಚರ್ ಮುಖಾಂತರ ನಮಗೆ ತೋರಿಸಿ, ಒಂದು ಸಣ್ಣ ಹಾರ್ಟ್ ಕಳಿಸೋ ಮುಖಾಂತರ ಕೂಡ ಆಗ್ಬೋದು, ಅಥವಾ ಒಂದು ಸಣ್ಣ ನಮಗೆ ಮೋಟಿವೇಟ್ ಮಾಡುವಂಥ ವರ್ಡ್ಸಲ್ಲಿ ಕೂಡ ಆಗ್ಬೋದು. ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಈ ಒಂದು ಪುಟ್ಟ ಎಫರ್ಟ್ಸಿಗೆ ನಿಮ್ಮ ಒಂದು ಪ್ರೀತಿ ಸಹಕಾರ ಸದಾ ಇರಲಿ ಅಂತೇಳಿ ಆಶಿಸ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.